ಧರ್ಮಸ್ಥಳದ ಸುತ್ತಮುತ್ತ ಮಹಿಳೆಯರು ಮತ್ತು ಯುವತಿನ ಮೇಲಿನ ದೌರ್ಜನ್ಯ, ಕೊಲೆ, ನಾಪತ್ತೆ ಮತ್ತು ಅಸಹಜ ಸಾವುಗಳಿಗೆ ಸಂಬಂಧಿಸಿದಂತಹ ಪ್ರಕರಣಗಳ ತನಿಖೆಗಾಗಿ ರಚಿಸಲಾಗಿರುವಂತಹ ವಿಶೇಷ ತನಿಖಾ ತಂಡ ಎಸ್ಐಟಿ ತನ್ನ ಅಂತಿಮ ವರದಿಯನ್ನ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದೆ. ಈ ನಡುವೆ ಎಸ್ಐಟಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ, ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಿಗೆ, ರಾಜ್ಯ ಮಹಿಳಾ ಆಯೋಗಕ್ಕೆ 1000 ಪುಟಗಳ ಪ್ರತ್ಯೇಕ ವರದಿಯನ್ನ ಸಲ್ಲಿಕೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಗೃಹ ಇಲಾಖೆಗೆ ಸಂಬಂಧಿಸಿದಂತಹ ಶಾಖೆಯಲ್ಲಿ ಈ ಕುರಿತಂತಹ ಸಭೆ ಒಂದು ನಡೆದಿದೆ. ಸಭೆಯ ನಡಾವಳಿಯೂ ಕೂಡ ಲಭ್ಯ ಇಲ್ಲ ಅಂತ ಹೇಳಲಾಗ್ತದೆ. ಇದು ಮತ್ತಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಸರ್ಕಾರದ ತನಿಖಾ ಸಂಸ್ಥೆಯೊಂದು ನಡೆಸಿದಂತಹ ತನಿಖೆಯ ವರದಿಯನ್ನ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದಂತಹ ವಿಷಯ ಆಗಿದ್ರೆ ಅದನ್ನ ಮುಚ್ಚಿಡೋದಕ್ಕೆ, ಬೇಡ ಬಿಡಿ ಸ್ವಲ್ಪ ಸಭ್ಯ ಭಾಷೆಯಲ್ಲೇ ಹೇಳೋದಾದ್ರೆ ಬಹಿರಂಗಗೊಳಿಸದೇ ಇರೋದಕ್ಕೆ ಸರ್ಕಾರ ನೀಡುವಂತಹ ಕಾರಣವೂ ಕೂಡ ಸಾರ್ವಜನಿಕ ಪರಿಶೀಲನೆಗೆ ಒಳಪಡಬೇಕು. ವಿಶೇಷವಾಗಿ ಹಲವು ವರ್ಷಗಳಿಂದ ಜನರಲ್ಲಿ ಅನುಮಾನ ಮತ್ತು ಆತಂಕವನ್ನು ಹುಟ್ಟಿಸಿರುವಂತಹ ಸಾವು, ನಾಪತ್ತೆ ಪ್ರಕರಣಗಳ ಸರಣಿಗೆ ಸಂಬಂಧಿಸಿದಂತಹ ತನಿಖೆಯ ಪಾರದರ್ಶಕತೆಯ ಅಗತ್ಯ ಇಲ್ಲಿ ಬಹಳ ಮುಖ್ಯ. ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿರೋದು ಹೌದಾದ್ರೆ ಅದನ್ನ ಬಹಿರಂಗಪಡಿಸುವುದಕ್ಕೆ ಕಾನೂನುಬದ್ಧವಾಗಿ ಸಾಧ್ಯ ಇಲ್ಲ ಅನ್ನೋದಾದ್ರೆ ಯಾವ ನಿರ್ದಿಷ್ಟ ಕಾರಣದಿಂದ ಸಾಧ್ಯ ಇಲ್ಲ, ಯಾವ ಕಾನೂನು ವಿಧಿಯ ಅಡಿಯಲ್ಲಿ ಮಾಹಿತಿಯನ್ನ ಒದಗಿಸುವುದಕ್ಕೆ ನಿರಾಕರಿಸಲಾಗಿದೆ, ತನಿಖೆ ಇನ್ನೂ ಕೂಡ ಬಾಕಿ ಇದೆಯೇ, ಯಾರಾದ್ರೂ ಆರೋಪಿಗಳ ಹಿತಾಸಕ್ತಿಗೆ ಧಕ್ಕೆ ಆಗಬಹುದೇ, ಅಥವಾ ವರದಿಯಲ್ಲಿರುವಂತಹ ಕೆಲವು ಅಂಶಗಳು ರಾಜಕೀಯವಾಗಿ ಅಥವಾ ಆಡಳಿತಾತ್ಮಕವಾಗಿ ಅಸಹಜ ಪ್ರಶ್ನೆಗಳನ್ನ ಹುಟ್ಟು ಹಾಕಬಹುದೇ ಎನ್ನುವಂತಹ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ನೀಡಬೇಕಾಗಿದೆ ಸರ್ಕಾರ. ಇಲ್ಲದಿದ್ದಲ್ಲಿ ವರದಿ ಸಲ್ಲಿಕೆ ಆಗಿರೋದು ಹೌದಾದಲ್ಲಿ ವರದಿಯನ್ನ ಬಹಿರಂಗಗೊಳಿಸಬೇಕಿದೆ. ಇದರ ಜೊತೆಗೆ ಮತ್ತೊಂದು ಗಂಭೀರ ಪ್ರಶ್ನೆ ಉದ್ಭವಿಸುತ್ತದೆ. ಎಸ್ಐಟಿ ವರದಿಯ ಬಗ್ಗೆ ಗೃಹ ಇಲಾಖೆಯ ಮಟ್ಟದಲ್ಲಿ ಸಭೆಗಳು ನಡೆದಿದ್ರೆ ಅದರ ನಡವಳಿ ಎಲ್ಲಿ? ಸಭೆಯೇ ನಡೆದಿಲ್ಲ ಎಂದಾದ್ರೆ ವರದಿ ಸರ್ಕಾರದ ಮಟ್ಟದಲ್ಲಿ ಹೇಗೆ ಪರಿಶೀಲಿಸಲಾಯಿತು? ಸಭೆ ನಡೆದಿದ್ರೂ ನಡವಳಿ ದಾಖಲಾಗಿಲ್ಲ ಅಂತಂದ್ರೆ ಆಡಳಿತಾತ್ಮಕವಾಗಿ ಅದು ಹೇಗೆ ಸಮರ್ಥನೀಯ? ಇಲ್ಲಿ ಬೇರೆ ಏನೋ ಷಡ್ಯಂತ್ರ ಆಗಿದೆ ಎನ್ನುವುದೇ ಇದರ ಅರ್ಥ ಅಲ್ವಾ? ನೋಡಿ, ಮಾಹಿತಿಯನ್ನ ನೀಡದಿರೋದು ಮತ್ತು ಮಾಹಿತಿಯೇ ಇಲ್ಲದಿರೋದು ಇವೆರಡು ಒಂದೇ ವಿಷಯ ಅಲ್ಲ. ಈ ವ್ಯತ್ಯಾಸವನ್ನ ಸರ್ಕಾರವೇ ಸ್ಪಷ್ಟಪಡಿಸಬೇಕು. ಧರ್ಮಸ್ಥಳದ ಸುತ್ತಮುತ್ತ ನಡೆದಿದೆ ಅಂತ ಹೇಳಲಾಗ್ತಿರುವಂತಹ ಈ ಸೂಕ್ಷ್ಮ ಪ್ರಕರಣಗಳಲ್ಲಿ ಜನರ ನಂಬಿಕೆ ಅತ್ಯಂತ ಮುಖ್ಯ. ತನಿಖೆಯ ಮೇಲೆ ಅನುಮಾನ ಮೂಡಿದಾಗ ಕೇವಲ ತನಿಖೆ ನಡೆದಿದೆ ಅಂತ ಹೇಳೋದಷ್ಟೇ ಸಾಲದು. ತನಿಖೆಯ ವ್ಯಾಪ್ತಿ ಏನು, ಯಾವ ಪ್ರಕರಣಗಳನ್ನ ತನಿಖೆಗೆ ಒಳಪಡಿಸಿಕೊಳ್ಳಲಾಯಿತು, ಯಾವ ಸಾಕ್ಷ್ಯಗಳನ್ನ ಪರಿಗಣಿಸಲಾಯಿತು, ಯಾವ ನಿರ್ಣಯಕ್ಕೆ ಬರಲಾಯಿತು, ಮುಂದಿನ ಕ್ರಮಗಳೇನು, ಇಂತಹ ಮೂಲಭೂತ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರಿಸಬೇಕಾಗ್ತದೆ. ಇಲ್ಲಿ ಸರ್ಕಾರ ಯಾರನ್ನ ರಕ್ಷಿಸ್ತಾ ಇದೆ ಎನ್ನುವಂತಹ ರಾಜಕೀಯ ಪ್ರಶ್ನೆ ಕೂಡ ಸಹಜವಾಗಿಯೇ ಕೇಳಿ ಬರ್ತದೆ. ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯ ವಿರುದ್ಧ ಸಾಕ್ಷಿ ಇಲ್ಲದೆ ಆರೋಪ ಹೊರಿಸೋದು ಸರಿಯಲ್ಲ. ಬದಲಿಗೆ ವರದಿ ಸಲ್ಲಿಕೆ ಆಗಿದ್ದು ಹೌದಾದ್ರೆ ವರದಿ ಬಹಿರಂಗಪಡಿಸದಿರುವಂತಹ ಕಾರಣ ಏನು ಎನ್ನುವುದನ್ನ ಬಹಿರಂಗಪಡಿಸುವಂತೆ ಸರ್ಕಾರವನ್ನ ಒತ್ತಾಯಿಸುವುದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಪರಿಣಾಮಕಾರಿ ಪ್ರಶ್ನೆ ಅಲ್ವೇ? ಈ ಬಗ್ಗೆ ಒಂದೇ ಒಂದು ಮಾತಿಲ್ಲ. ಯಾಕೆ? ಅಧಿವೇಶನ ನಡೀತಾ ಇದೆ, ಯಾವೊಬ್ಬ ಜನಪ್ರತಿನಿಧಿಯೂ ಕೂಡ ಈ ಬಗ್ಗೆ ಮಾತೇ ಆಡಿಲ್ಲ. ಕಳೆದ ಅಧಿವೇಶನದ ಸಂದರ್ಭದಲ್ಲಿ ಈ ಬಗ್ಗೆ ಬಹಳ ದೊಡ್ಡ ವಿವಾದವನ್ನೇ ಎಬ್ಬಿಸಿದಂತ ವಿಪಕ್ಷದವರು ಈ ಬಗ್ಗೆ ಒಂದೇ ಬಂದು ಈಗ ಮಾತನಾಡ್ತಾ ಇಲ್ಲ. ಪಾದಯಾತ್ರೆ ಮಾಡಿದ್ರು, ಧರ್ಮ ರಕ್ಷಣೆ ಅಂತಂದ್ರು, ಷಡ್ಯಂತ್ರ ಅಂತಂದ್ರು, ಈಗ ತುಟಿ ಬಿಚ್ಚದೆ ಉಳಿದಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಸರ್ಕಾರಕ್ಕೆ ಈಗಾಗಲೇ ವರದಿ ಸಲ್ಲಿಕೆಯಾಗಿ ಆ ವರದಿಯನ್ನ ಸಾರ್ವಜನಿಕಗೊಳಿಸುವುದಕ್ಕೆ ಸಾಧ್ಯ ಇಲ್ಲ ಎನ್ನೋದಾದ್ರೆ ಕನಿಷ್ಠ ಅದರ ನಿರಾಕರಣೆಯ ಕಾನೂನು ಆಧಾರವನ್ನ ಸ್ಪಷ್ಟವಾಗಿ ಪ್ರಕಟಿಸಬೇಕು ಅಥವಾ ಹೇಳಬೇಕಲ್ವಾ? ಅಥವಾ ಇನ್ನೂ ಕೂಡ ವರದಿ ಸಲ್ಲಿಕೆ ಆಗಿಲ್ಲ, ತನಿಖೆಯ ಮುಂದಿನ ಹಂತ ಇನ್ನೂ ಆಗ್ಬೇಕಿದೆ ಎನ್ನುವುದನ್ನಾದ್ರೂ ಹೇಳಬೇಕಲ್ವಾ? ನೋಡಿ, ತನಿಖೆ ಪೂರ್ಣಗೊಂಡಿಲ್ಲ ಎನ್ನುವಂತಹ ಸಬೂಬು ಕೊಡೋದಾದ್ರೆ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದಂತಹ ಮಾಹಿತಿಯನ್ನಷ್ಟೇ ಬಹಿರಂಗಪಡಿಸುವಂತಹ ಸಾಧ್ಯತೆಯನ್ನಾದ್ರೂ ಪರಿಶೀಲಿಸಬೇಕಲ್ವಾ? ವೈಯಕ್ತಿಕ ಗೌಪ್ಯತೆ, ಸಾಕ್ಷ್ಯಗಳ ಸುರಕ್ಷತೆ ಅಥವಾ ಬಾಕಿ ತನಿಖೆಗೆ ಸಂಬಂಧಿಸಿದಂತಹ ಸೂಕ್ಷ್ಮ ಮಾಹಿತಿ ಇದ್ರೆ ಆ ಮಾಹಿತಿಯನ್ನ ಮಾತ್ರ ಬಹಿರಂಗಗೊಳಿಸದೆ ಉಳಿದ ಮಾಹಿತಿಯನ್ನ ಸಾರ್ವಜನಿಕಗೊಳಿಸುವಂತಹ ಮಾರ್ಗವೂ ಕೂಡ ಇದೆ. ಪ್ರಜಾಪ್ರಭುತ್ವದಲ್ಲಿ ಸರ್ಕಾರಕ್ಕೆ ಮಾಹಿತಿ
ಒನ್ಸ್ ಅಗೇನ್ ಬಹಿರಂಗಗೊಳಿಸದೇ ಇರುವಂತಹ ಅಧಿಕಾರ ಇರಬಹುದು. ಆದ್ರೆ ಮಾಹಿತಿ ಬಹಿರಂಗಗೊಳಿಸದೆ ಇರೋದು ಅಧಿಕಾರ ಜನರಿಗೆ ಉತ್ತರ ಕೊಡದಿರುವ ಪರವಾನಿಗೆ ಅಲ್ಲ. ಧರ್ಮಸ್ಥಳದ ಪ್ರಕರಣಗಳಲ್ಲಿ ನಿಜಕ್ಕೂ ಯಾವುದೇ ಬಹಿರಂಗಗೊಳಿಸದೇ ಇರುವಂತಹ ಸಂಗತಿ ಇಲ್ಲದಿದ್ರೆ ಸರ್ಕಾರ ಪಾರದರ್ಶಕತೆಯಿಂದ ನಡೆದುಕೊಳ್ಳೋದ್ರಲ್ಲಿ ಹಿಂಜರಿಬೇಕಾದಂತಹ ಅಗತ್ಯ ಏನು? ನೋಡಿ, ಜನರ ಪ್ರಶ್ನೆ, ಸೌಜನ್ಯಪರ ಹೋರಾಟಗಾರರು ಮತ್ತು ಈ ಸಂಬಂಧಿಸಿದಂತೆ ನ್ಯಾಯಕ್ಕಾಗಿ ಹೋರಾಡ್ತಾ ಇರುವವರ ಪ್ರಶ್ನೆಗಳು ಸರಳ ಆಗಿವೆ. SIT ಯಾವ ಮಾಹಿತಿಯನ್ನ ಕಲೆ ಹಾಕಿದೆ? SIT ತನಿಖೆಯ ಮುಂದಿನ ಹಂತಕ್ಕೆ ಪ್ರತ್ಯೇಕ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದು ಹೌದಾ? ಹೌದಾದಲ್ಲಿ SIT ಸಲ್ಲಿಕೆ ಮಾಡಿರುವಂತಹ ವರದಿಯಲ್ಲಿ ಏನಿದೆ? ರಾಜ್ಯ ಸರ್ಕಾರ ಅದನ್ನು ಯಾಕೆ ಬಹಿರಂಗಪಡಿಸ್ತಾ ಇಲ್ಲ? ವರದಿ ಬಹಿರಂಗ ಆದ್ರೆ ಯಾರಿಗೆ ತೊಂದರೆ ಉಂಟಾಗ್ತದೆ ಮತ್ತು ವರದಿಯನ್ನ ಮುಚ್ಚಿಡೋದ್ರಿಂದ, ಬಹಿರಂಗಗೊಳಿಸದೇ ಇರೋದ್ರಿಂದ ಯಾರಿಗೆ ಲಾಭ? ಈ ಪ್ರಶ್ನೆಗಳಿಗೆ ಸರ್ಕಾರ ಸ್ಪಷ್ಟ ಉತ್ತರ ನೀಡುವವರೆಗೆ ಅನುಮಾನಗಳಿಗೆ ಅವಕಾಶ ಮಾಡಿಕೊಟ್ಟ ಹಾಗಾಗ್ತದೆ. ಆ ಅನುಮಾನಗಳನ್ನ ನಿವಾರಿಸುವ ಜವಾಬ್ದಾರಿ ಕೂಡ ಸರ್ಕಾರದೇ. ಸತ್ಯ ಯಾರ ಪರವಾಗಿದ್ರೂ ಕೂಡ ಸರಿ, ಅದು ಹೊರಬರಬೇಕು. ತನಿಖೆ ಯಾರನ್ನೇ ಒಳಗೊಂಡಿದ್ರು ಸರಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನ ಆಗಿರಬೇಕು. ಧರ್ಮಸ್ಥಳದ ಪ್ರಕರಣದಲ್ಲಿ ಜನರಿಗೆ ಬೇಕಾಗಿರೋದು ರಾಜಕೀಯ ಆರೋಪ ಪ್ರತ್ಯಾರೋಪಗಳಲ್ಲ, ಸತ್ಯ, ಪಾರದರ್ಶಕತೆ ಮತ್ತು ನ್ಯಾಯ. ಪಟ್ಟಭದ್ರ ಹಿತಾಸಕ್ತಿ ಸೋಲಲಿ, ನ್ಯಾಯವೇ ಗೆಲ್ಲಲಿ ಅನ್ನೋದು ನಮ್ಮ ಆಶಯ. ಈ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೇನರ್ ಅನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲಾ ಕಂಟೆಂಟ್ಗಳು ನಿಮ್ಮನ್ನ ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.